ಕ್ರಿಯಾಶೀಲ ವ್ಯಕ್ತಿ ಮನೋಹರ ಮಲ್ಮನೆ. ಶಿರಸಿಯ ಮನೋಹರ ಮಲ್ಮನೆಯವರು ಸಮಾಜ ಸೇವೆ, ಸಾಹಿತ್ಯ ಸೇವೆ ನಡೆಸುವ ಮೂಲಕ ಕ್ರಿಯಾಶೀಲ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕುವ ಮೂಲಕ ಜನಪ್ರಿಯರಾಗಿದ್ದಾರೆ. ಇವರು 2016ರಿಂದ 2021ರವರೆಗೆ ಶಿರಸಿ ಮಾರಿಕಾಂಬ ದೇವಸ್ಥಾನದ ಉಪಾಧ್ಯಕ್ಷರಾಗಿದ್ದರು. ಕಾಗೋಡು ತಿಮ್ಮಪ್ಪ, ಅರವಿಂದ್ ದೇಶಪಾಂಡೆ ಸೇರಿದಂತೆ 5 ಸಚಿವರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಅಂತಾರಾಷ್ಟ್ರೀಯ ಶಿರಸಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಜನೋಪಯೋಗಿ ಕಾರ್ಯದಲ್ಲಿ ತೊಡಗಿದ್ದಾರೆ. ನಮಸ್ಕಾರ, ವಿಶ್ವವಾಣಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಟ್. ನಾಡಿನ ಹೆಸರಾಂತ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ ಅವರ ಸಾರಥ್ಯದ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಒಬ್ಬ ವಿಶೇಷ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರೇ, ಅವರು ಬೇರಾರು ಅಲ್ಲ, ಸುಮಾರು ಹೆಸರಾಂತ ರಾಜಕಾರಣಿಗಳಾಗಿರುವಂತಹ ಕಾಗೋಡು ತಿಮ್ಮಪ್ಪನವರು, RV ದೇಶಪಾಂಡೆಯವರಂತಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರ ಆಪ್ತ ಸಹಾಯಕರಾಗಿ ಕೆಲಸ ಮಾಡಿರುವಂಥವರು, ಸಾಹಿತಿಗಳಾಗಿ ಗುರುತಿಸಿಕೊಂಡಂಥವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಡಿನಾದ್ಯಂತ ಒಳ್ಳೆಯ ಹೆಸರಾಂತ ಸಾಹಿತಿಗಳಾಗಿ ಹೆಸರು ಮಾಡಿದಂಥವರು, ಶಿರ್ಸಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. 2015 to 21ವರೆಗೆ ಮಾರಿಕಾಂಬಾ ದೇವಸ್ಥಾನದ ಟ್ರಸ್ಟ್ನ ಮಂಡಳಿಯ ಒಂದು ಉಪಾಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಇವತ್ತು ಇವರು ನಮ್ಮ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗಾಗಿ ಬನ್ನಿ ಅವರನ್ನ ಮಾತಾಡಿಸೋಣ. ಅವರ ಸಾಧನೆಯ ಹಾದಿ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಎಸ್ ಸರ್, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ತಮಗೆ ನಮ್ಮ ಲೋಕಧ್ವನಿಯ ಹೆಮ್ಮೆಯ ಸಾಧಕರು ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕೆ ತಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಸರ್, ತಮ್ಮ ಸಾಧನೆಯ ಹಾದಿ ಬಲು ದೊಡ್ಡದು. ಇವತ್ತು ನಮ್ಮ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ. ತಮ್ಮನ್ನು ಗುರುತಿಸಿ ಇವತ್ತು ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆ ಈ ಒಂದು ಅವಾರ್ಡ್ ಕೊಡ್ತಾ ಇದೆ. ಏನು ಹೇಳ್ತೀರಾ ಸರ್ ಈ ಸಮಯದಲ್ಲಿ? ಸರ್, ನನಗೆ ಮೊದಲಿಂದ ಒಂದು ಮಹತ್ವಾಕಾಂಕ್ಷೆ, ಏನು ನಾನು ಬಯಸ್ತೇನೆ ಅದನ್ನು ಮಾಡಲೇಬೇಕು ಅನ್ನುವಂಥ ಆ ಹಠದೊಂದಿಗೆ ನಾನು ಇಲ್ಲಿಯವರೆಗೆ ಬೆಳೀಲಿಕ್ಕೆ ಸಾಧ್ಯವಾಯಿತು ಅಂತ ನನಗೆ ಭಾಳ ಅನಿಸ್ತದೆ. ಯಾಕಂದರೆ ನನ್ನ ಬಾಲ್ಯದ ಜೀವನಗಳನ್ನು ನಾನು ನೆನೆಸ್ಕೊಂಡಾಗ ಇವತ್ತು ನಾ ಈ ಸ್ಥಿತಿಗೆ ಹೇಗೆ ಬರಬಲ್ಲೆ ಎಂಬುದು ನನಗೆ ಊಹಾಪೋಹವಾಗಿದ್ದರೂ ಕೂಡ ನನ್ನಲ್ಲಿ ಒಂದು ಕ್ಷಾತ್ರ ತೇಜಸ್ ಇತ್ತು, ವಿಲ್ ಪವರ್ ಇತ್ತು. ನಾನು ಯಾವುದೇ ನನ್ನ ಬಾಯಲ್ಲಿ ಬಂದರೆ ಆ ಕೆಲಸವನ್ನು ಮಾಡಲೇಬೇಕು, ಅದನ್ನು ಗುರಿ ಮುಟ್ಟಲೇಬೇಕೆನ್ನುವ ಸತತ ಪ್ರಯತ್ನ ನನ್ನ ಜೀವನದಲ್ಲಿ ನಾನು ನಡೆಸಿಕೊಂಡು ಬಂದ ರೀತಿ. ಹಾಗಾಗಿ ಇವತ್ತಿನವರೆಗೆ ಈ ಮೆಟ್ಟಿಲಿಗೆ ನನಗೆ ನನ್ನ ಮಾತು ನನ್ನ ಕೃತಿ ಎರಡೂ ಒಂದಾಗಿ ನಾನು ಮೇಳವಿಸಿ ಮುನ್ನಡೆದಾಗಲೇ ನನಗೆ ಈ ಯಶಸ್ಸು ಸಿಗಲಿಕ್ಕೆ ಕಾರಣವಾಯಿತು ಅನ್ನೋ ಹೆಮ್ಮೆ ಕೂಡ ನನಗಿದೆ. ಸರ್, ತಾವು ಸಾಹಿತಿಗಳಾಗಿ ಕೂಡ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿರುವಂಥವ್ರು, ಅನೇಕ ಪುಸ್ತಕಗಳನ್ನ ಕೂಡ ರಚಿಸಿದ್ದೀರಿ, ಅನೇಕ ಕವನ ಕಾದಂಬರಿಗಳನ್ನ ಕೂಡ ತಾವು ರಚನೆ ಮಾಡಿದ್ದೀರಿ. ಅದ್ರ ಬಗ್ಗೆ ಹೇಳೋದಾದರೆ ಸರ್? ನನ್ನ ಕಾಲೇಜ್ ದಿನಗಳಲ್ಲಿ ನನಗೆ ನಾನು ಕಂಡುಂಡ ಅನುಭವಗಳನ್ನು ಸೆರೆ ಹಿಡಿಯಬೇಕೆನ್ನುವ ಮನಸ್ಸು. ನನಗೆ ಸಣ್ಣಿಂದಲೂ ಒಂದು ಕನಸಿತ್ತು, ಒಂದು ಪುಸ್ತಕವನ್ನು ಬರೆದು ಅದು 4 ಜನರಿಗೆ ಹೆಲ್ಪ್ ಆದಾಗ ಆ ಪುಸ್ತಕ ಬರೆದವನ್ನ ಯಾರು ಜನ ನೆನೆಸ್ತಾರೆ. ಒಂದು ಮರವನ್ನು ನೆಟ್ಟು ಆ ಗಿಡ ನೆರಳಾಗಿ ಜನರಿಗೆ ಉಪಕಾರವನ್ನು ನೀಡಿದಾಗ ಆ ಮರ ನೆಟ್ಟವರು ನೆನೆಸ್ತಾರೆ. ಹಾಗಾಗಿ ಆ ದಿಶೆಯಲ್ಲಿ ನನ್ನ ಥಿಂಕಿಂಗು ಮತ್ತು ನನ್ನ ಅನುಭವಗಳು ಬಹಳಷ್ಟು ಕಷ್ಟದ ದಿನಗಳನ್ನು ಸವಿಸಿ ಮೇಲೆ ಬಂದದ್ರಿಂದ ನನ್ನ ಕಾಲೇಜಿನಲ್ಲಿ ನನ್ನ ಪ್ರೊಫೆಸರ್ VA ಜೋಶಿಯವನವರು ಕನ್ನಡ ಕಲಿಸ್ತಿದ್ರು. ನನ್ನಲ್ಲಿರುವಂಥ ಒಂದು ಭಾವನೆಗಳನ್ನು ನಾನು ಗೀಚಿ ಕವನಗಳನ್ನು ಬರೆಯೋದಾಗಲಿ, ಒಂದು ಸಾಹಿತ್ಯ ಗದ್ಯವನ್ನು ಬರೆಯೋದಾಗಲಿ ಅವರಿಗೆ ತೋರಿಸಿದಾಗ, ನಿನ್ನಲ್ಲಿ ಈ ಗುಣ ಇದೆ, ನೀನು ಮುಂದೆ ಒಳ್ಳೆಯದಾಗ್ತದೆ, ನೀನು ಬರಿ ಅಂತ ಹೇಳಿ ನನ್ನನ್ನು ಬರೆಸಿ ವಾಲ್ಪೇಪರ್ ಮನೆ ಕಾಲೇಜಿನಲ್ಲಿಯೇ ನನಗಿರ್ತಿದ್ರು. ಹಾಗಾಗಿ ನಾನು ಕಾಲೇಜ್ ಲೈವ್ನಲ್ಲೇ ನಾನು ನನ್ನ ಪುಸ್ತಕದ ಕಲ್ಪನಾ ತರಂಗ ನೋಡಿದರೆ ಗೊತ್ತಾಗ್ತದೆ, ನನ್ನ ಹೈಸ್ಕೂಲ್ನಿಂದ ಕಾಲೇಜ್ ದಿನಗಳಲ್ಲಿ ಬಂದ ಡೇಟ್ ಕೂಡ ಬರೆದಿದ್ದೆ. ಆವಾಗ ನನಗೆ ಭಾಳ ಒಂದು ಕನಸಿತ್ತು, ನನ್ನ ಪುಸ್ತಕಕ್ಕೆ ಗೌರೀಶ್ ಕಾಯ್ಕಿಣಿಯವರೇ ಮುನ್ನುಡಿ ಬರೀಬೇಕೆನ್ನುವ ಒಂದು ಆತುರತೆ ಇರೋದರಿಂದ ನಾನು ಗೌರೀಶ್ ಕಾಯ್ಕಿಣಿಯವರು ಒಂದು ಸಭೆಗೆ ಬಂದಾಗ ಅವರನ್ನು ನಾನು ನನ್ನ ಕವನಗಳನ್ನು ತೋರಿಸಿದಾಗ ಭಾಳ ಖುಷಿಯಿಂದ ನನಗೆ ಆಯಿತು, ನಾನು ಬರ್ತೇನೆ, ಗೋಕರ್ಣಕ್ಕೆ ಬಾ, ನಿನಗೆ ಮುನ್ನುಡಿ ಬರಿ ಕೊಡ್ತೇನೆ. ಅವ್ರ ಮನೆಗೆ 2 ಸತಿಗೆ ಹೋದಾಗ ಕೂಡ ಈಗ ಜಯಂತ್ ಕಾಯ್ಕಿಣಿ ಕೂಡ ಪ್ರತಿಯೊಂದರಲ್ಲೂ ನೆನೆಸ್ತಾ ಇರ್ತಾರೆ, ನೀ ಆವಾಗ ನನ್ನ ಮನೆಗೆ ಬಂದಾಗ ನಾನು ಸಣ್ಣ ಇದ್ದೆ, ಆದರೂ ನೀನು ನನ್ನ ತಂದೆಗೆ ಬಿಡದೆ ನೀನು ಈ ಮುನ್ನುಡಿಯನ್ನು ಬರೆಸಿದ್ಯಾ. ಒಳ್ಳೆಯ ನನಗೆ ಆ ಮುನ್ನುಡಿ ಬರೆಸುವ ಮೂಲಕ ನನಗೇನಾಯಿತು, ಸುಂದರ್ ನಾಡ್ಕಂಡಿಯವರ ಪರಿಚಯ ಆಯಿತು, VA ಜೋಶಿಯವರ ಪರಿಚಯ ಆಯಿತು, ರಾಘವೇಂದ್ರ ಪ್ರಕಾಶನಿಂದ ನಾನು ಅದನ್ನು ಪಬ್ಲಿಷ್ ಮಾಡೋದ್ರ ಮೂಲಕ ಅನೇಕ ಜನರ ಒಂದು ಹಾರೈಕೆ ಇರುವುದರಿಂದ ಒಂದೇ ವರ್ಷದಲ್ಲಿ ನಂದು ಬಲ್ಕ್ ಪರ್ಚೇಸ್ ಮಾಡಿದ್ರು. ಜಡಭರತ, ಲಕ್ಷ್ಮೀನಾರಾಯಣ ಭಟ್ರಂಥವರು ನನ್ನ ಪುಸ್ತಕವನ್ನು ವಿಮರ್ಶೆ ಮಾಡಿದರು. ಆ ಮೂಲಕ ನಂದು ಗೌರ್ಮೆಂಟ್ ಆವಾಗ ಸಗಟು ಖರೀದಿಯಲ್ಲಿ ನನ್ನ ಪುಸ್ತಕವನ್ನು
ಖರೀದಿ ಮಾಡಿದಾಗ ಭಾಳ ಹೆಮ್ಮೆ ಅನ್ನಿಸ್ತು. ಮತ್ತು ಆ ಟೈಮ್ನಲ್ಲಿ ನನಗೆ ಒಂದು ಕವಿತ್ವದ ಪಟ್ಟ ಬಂತು ಅನ್ನುವಂಥ ಒಂದು ಹೆಮ್ಮೆಯೂ ಕೂಡ ನನಗೆ ಬಂತು. ಆ ಸಣ್ಣ ವಯಸ್ಸಿನಲ್ಲಿ ನಾನು ಕಾಲೇಜ್ ಅಂತಂದರೆ 22-23ನೇ ವಯಸ್ಸಿನಲ್ಲಿ ನನ್ನ ಕಾಲೇಜ್ ಲೈಫ್, 24ನೇ ವಯಸ್ಸಿನಲ್ಲಿ ನನ್ನ ಕಾಲೇಜ್ ಮುಗಿದಿದೆ. ನಾನು ಕಾಲೇಜಿನ ಫೈನಲ್ದಲ್ಲಿರಬೇಕಾದ್ರೆ ವಿ ಎ ಜೋಶಿಯವರು ಎಲ್ಲದಕ್ಕೂ ನನ್ನನ್ನೇ ಮುಂದೆ ಹಾಕ್ತಿದ್ರು. ಆವಾಗ ನಾನು NSS ಮಾಡಬೇಕು ಅಂತ ಹಠತೊಟ್ಟಾಗ NSS ಮಾಡಿದ್ರು. NSSನಲ್ಲಿ ನನಗೆ ಕರ್ನಾಟಕ ಯೂನಿವರ್ಸಿಟಿಗೆ 36 ಆವಾಗ ಕಾಲೇಜಿನ ಇವರು ಕಾಂಪಿಟೇಷನ್ದಲ್ಲಿ ಬೆಸ್ಟ್ ಲೀಡರ್ ಅಂತ ಆಯ್ಕೆ ಆದೆ ನಾನು. ಆನಂತರ ನಮ್ಮ MP ಭಟ್ ಇದ್ದರು, ಯಾವಾಗೂ ಸ್ಪೋರ್ಟ್ಸ್ನಲ್ಲಿ ನೀನು ಒಳ್ಳೆ ಇದೆಯಾ, ನೀನು ಆಡು ಅಂತ ಹೇಳ್ತಿದ್ರು. ನಾನು 4x100, 4x400 ಅದರಲ್ಲಿ ನಾನು, ನನ್ನ ಚಿಕ್ಕಪ್ಪನ ಮಗ, ನನ್ನ ದೊಡ್ಡಪ್ಪನ ಮಗ ಉದಯ್ ಪ್ರಭು, ಈ 4 ಮಂದಿ ಇದ್ದವರು. ಈ ಉದಯ್ ಪ್ರಭು ಆನಂತರ ಈಗ ನ್ಯಾಷನಲ್ ಒಲಿಂಪಿಕ್ ಪ್ಲೇಯರ್ ಆಗಿ ಕೂಡ ರಿಟೈರ್ಡ್ ಆದರು. ಬಟ್ ನಾವು 74ರಲ್ಲಿ ಗದಗನಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿಲಿ ಅಂದರೆ ಹಿಂದಿನ ರಿಕಾರ್ಡನ್ನು ಮುರಿದು ಹೊಸ ದಾಖಲೆಯೊಂದಿಗೆ ನಾವು 4x400 ಹಾಗೂ 4x100 ಬೋತ್ ನಾನು ರಿಲೇ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಂತೆ ನನಗೆ ಆ ನಂತರ MP ಭಟ್ ಅವರು ನನ್ನ ಚಕ್ಯತೆಯನ್ನು ನೋಡಿ ಖೋಖೋದಲ್ಲಿ ನನ್ನನ್ನು ತಗೊಂಡು, ಖೋಖೋದಲ್ಲೂ ಕೂಡ ನನ್ನ ಫೈನಲ್ ಬ್ಯಾಚ್ನಲ್ಲಿ ನಾನು ಖೋಖೋ ಕ್ಯಾಪ್ಟನ್ ಆಗಿ ಇಂಟರ್ನ್ಯಾಷನಲ್ ಅಂದರೆ ನನ್ನ ಇಂಟರ್ ಕಾಲೇಜಿಯೇಟ್ ಇದರಲ್ಲಿಯೂ ಕೂಡ ಪ್ರಶಸ್ತಿಯನ್ನು ಪಡೆದು ಬಂದಿದ್ದೇನೆ. ಹೀಗಾಗಿ ಯಾವುದೇ ಪಾರ್ಟಿಸಿಪೇಟ್ ಮಾಡಿದ್ರೂ ಕೂಡ ನನಗೆ ಒಂದು ಏಮ್, ನನಗೆ NSSನಲ್ಲಿ ಮದಕರಿ ನಾಯಕ ಗುಂಪಿನ ಲೀಡರ್ ಆಗಿ ಮಾಡಿದರು 36 ಕರ್ನಾಟಕ ಯೂನಿವರ್ಸಿಟಿಯ ಕಾಲೇಜುಗಳಲ್ಲಿ. ಆವಾಗ ನಾನು ಹೇಳಿದ್ದೀನಿ, ಮದಕರಿ ನಾಯಕನ ಗುಂಪಿನ ಹಾಗೆ ನಾನು ಲೀಡರ್ನಾಗೇ ಹೊರ ಹೊಮ್ತೇನೆ ಅಂತ ಹೇಳಿದ್ರೆ ಟೀಮ್ ಪ್ರಶಸ್ತಿ ಕೂಡ ನಾನು ಮದಕರಿ ನಾಯಕ ಗುಂಪಿಗೆ ತೆಗೆದುಕೊಂಡಿದ್ದೆ. ಆವಾಗ ಉಳಿವಿಯಲ್ಲಿ ನಾವು 1 ತಿಂಗಳ ಕ್ಯಾಂಪ್ ಮಾಡಿ ಅಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿದ್ವಿ ಆವಾಗ NSSನಲ್ಲಿ. ಹೀಗೆ ನನ್ನ ದಿನಚರಿಗಳು ಸಗಟವಾಗಿ ಹೀಗೆ ಮುನ್ನಡೀತಾ ಹೋಯಿತು ಅಲ್ಲಿಂದ ಇಲ್ಲಿಯವರೆಗೆ. ನನಗೆ ಆಮೇಲೆ BA ಆದ ನಂತರ ಅನ್ಎಂಪ್ಲಾಯ್ಮೆಂಟ್ ಕಾಡ್ತು. ಆನಂತರ ನಾನು ಯಾವುದೋ ಒಂದು ಉದ್ಯೋಗಕ್ಕಾಗಿ ಬೆಳಗಾಮದಲ್ಲಿ ಸ್ವಲ್ಪ ದಿನ ಉಳಿದು ಮತ್ತೆ ನಾನು ಯಲ್ಲಾಪುರಕ್ಕೆ ಬಂದು ಒಂದು ಹೋಟೆಲನ್ನು ಮಾಡಿದೆ. ಹೋಟೆಲ್ ಮಾಡಿ ನಾನು ನನ್ನ ಕಾಲ ಮೇಲೆ ನಿಲ್ಲಬೇಕು ಅನ್ನುವಂಥ ದೃಢತ್ವದಿಂದ ದಿನದ ವ್ಯವಹಾರದಲ್ಲಿ ನನಗೆ 1,000-2,000 ದುಡ್ಡಿಟ್ಟು ಅದನ್ನೇ ಇಟ್ಕೊಂಡು ನಾನು ನನ್ನ ಜಾಬಿಗೆ ಬೆಂಗಳೂರಿಗೆ ಬಂದೆ. ಆದರೆ ಒಂದು ಪುಣ್ಯ ನನಗೆ ಅಂತಂದರೆ 78ರಲ್ಲಿ ನಾನು ಹೋಟೆಲ್ ಮಾಡಿದಾಗ ಶೃಂಗೇರಿ ಜಗದ್ಗುರು ಅಭಿನವ ವಿದ್ಯಾತೀರ್ಥರು ಹುಬ್ಬಳ್ಳಿಯಿಂದ ಅಂಕೋಲಕ್ಕೆ ಬರಬೇಕಾದ್ರೆ ಏನೋ ಆಕಸ್ಮಿಕವಾಗಿ ಅವರ ಸಂತಿಗಿರೋರು ನನ್ನ ಹೋಟೆಲಿಗೆ ಬಂದು ನಿಂತು ಇಲ್ಲಿ ಗುರುಗಳ ಪಾದಪೂಜೆ ಮಾಡಿ ಅಂತ ಅಂದ್ಬಿಟ್ರು. ಅಂಥ ಜಗದ್ಗುರುಗಳು ಅವರು ನನ್ನ ಅಂಗಡಿಯಲ್ಲಿ ಪಾದಪೂಜೆ ಮಾಡ್ತೀನಿ ಅಂತಂದರೆ ಆ ಭಾಗ್ಯ ನನಗೇನು ಬೇಕು ಅಂತ ಆ ಓನರಿಗೆ ಕರೆಸಿ ಎಲ್ಲ ಸ್ವಚ್ಛ ಮಾಡಿಸಿ ಕಪಾಟುಗಳನ್ನು ಸರಿಸಿ ಪೂಜೆ ಮಾಡಿದ ಆ ಭಾಗ್ಯದಿಂದಾಗಿ ಇವತ್ತು ನಾನು ಇಷ್ಟು ಎತ್ತರಕ್ಕೆ ಆ ಗುರುಗಳ ಆಶೀರ್ವಾದ ಮೂಲಕ ಇಟ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ನನಗೆ ಕಾರಣವಾಯಿತು ಅನ್ನುವ ಹೆಮ್ಮೆ ಕೂಡ ನನಗಿದೆ. ಸರ್, ತಾವು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾ ಬಂದಿದ್ದೀರಿ. ಈಗ ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯಾಸಕ್ತರು ಕಡಿಮೆ ಆಗ್ತಾ ಇದ್ದಾರೆ, ಪುಸ್ತಕಗಳನ್ನ ಓದುವಂಥ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಗೀಳು, ಮೊಬೈಲ್ ಹುಚ್ಚಿನಿಂದ ಇವತ್ತು ಸಾಹಿತ್ಯಾಸಕ್ತರು, ಪುಸ್ತಕ ಓದುಗರು ಕಡಿಮೆ ಆಗ್ತಾ ಇದ್ದಾರೆ. ಅಂಥವರಿಗೆ ತಮ್ಮ ಅನುಭವದ ಆಧಾರದಲ್ಲಿ ಏನು ಹೇಳಿಕ್ಕೆ ಇಚ್ಛಪಡ್ತೀರಾ ಅಂತ? ಇಲೆಕ್ಷನಲ್ಲಿ ನಿಂತು ಜಮಖಾನದಲ್ಲಿ ಆಯ್ಕೆ ಆಗಿದೆ ನಾನು. ಹಾಗಾಗಿ ನನಗೆ ಭಾಳ ಜಮಖಾನದಲ್ಲಿ ಆಯ್ಕೆ ಆದ ನಂತರ ನಾನು ಸ್ಪೋರ್ಟ್ಸ್ನಲ್ಲಿಯೂ ಕೂಡ ನನ್ನ ಅಚೀವ್ಮೆಂಟ್ ನೋಡಿ ನನ್ನ ಪ್ರೊಫೆಸರ್ ಎಲ್ಲ ನನಗೆ ಭಾಳ ಲೈಕ್ ಮಾಡ್ತಿದ್ರು. ನನಗೆ ನಾನು BA ಫೈನಲ್ ಆಗಬೇಕಂದಾಗ ಬೆಸ್ಟ್ ಸ್ಟೂಡೆಂಟ್ ನನಗೆ ಕೊಡಬೇಕಂತ ಎಲ್ಲ ನಿರ್ಣಯಗಳನ್ನು ಕೂಡ ಮಾಡಿದರು. ಹಾಗಾಗಿ ಅಷ್ಟು ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವುದು ಭಾಳ ರ್ಯಾರು ಅಂತ ಹೇಳಿ ನನ್ನನ್ನು ಆವಾಗಲೇ ಗುರುತಿಸಿದ್ರು. ಆನಂತರ ಈಗಿನ ತಲೆಮಾರಿನಲ್ಲಿ ಅಂತಂತಂದರೆ ಈಗ ನಮ್ಮಲ್ಲಿ ಆವಾಗ ಶಿಸ್ತುಬದ್ಧವಾದ ಎಜುಕೇಷನ್ ಇತ್ತು. ನಾವು ಕಲಿಬೇಕಾದ್ರೆ PUC 1 ಇಯರ್, ಆಮೇಲೆ BA1, BA2, BA3 4 ವರ್ಷದಲ್ಲಿ ನಮಗೆ PUC. ನಮ್ಮ ಮರು ವರ್ಷದಿಂದ ನಮಗೆ 5 ವರ್ಷ ಆಯಿತು ಕಾಲೇಜು. ನಾನು PCM SSLCಲಿ ಇರುವಾಗ ಕೂಡ ನಾನು PCM ತಗೊಂಡಿದ್ದೇನೆ. 9th ನಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇತ್ತು. ಹಾಗಾಗಿ ಆ ಒಂದು ಎಜುಕೇಷನ್ ದೃಷ್ಟಿಕೋನದಿಂದ ನಾನು ಬಹಳ ಚೆನ್ನಾಗಿ ಅವನ್ನ ಎಲ್ಲ ಶಿಕ್ಷಕರು ಕೂಡ ಬಹಳ ಎಲ್ಲ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯಿಂದ ಕಾಣ್ತಿದ್ರು ಮತ್ತು ಹೇಳ್ತಿದ್ರು. ಆ ಮೂಲಕವಾಗಿ ನಾವು ಯಾವುದೇ ನನ್ನ ಲೈಫ್ನಲ್ಲಿ ಫೇಲ್ ಅನ್ನೋದೇ ಇಲ್ಲ. ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿಯೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ನಾನು 1ನೇಯಿಂದ ಫೈನಲ್ BA ವರೆಗೂ ನನ್ನ ಫೇಲ್ ಆದ
ಸಂದರ್ಭಗಳಿಲ್ಲ. ಉತ್ತೀರ್ಣವಾಗಿ ಬಂದೆ. ಎಲ್ಲರ ಪ್ರೀತಿಗೆ ಪಾತ್ರನಾಗಿ ನನ್ನ ಮನಸ್ಸಿನ ಇಚ್ಛೆಯಂತೆ ಏನು ಸಾಧಿಸಬೇಕು ಅದನ್ನೆಲ್ಲವನ್ನೂ ಈ ಮಟ್ಟಕ್ಕೆ, ಈಗ ನನಗೆ 71ನೇ ವಯಸ್ಸು, ಈ ವಿಷಯದಲ್ಲಿ ಕೂಡ ನಾನು ಬಹಳ ನನ್ನ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನನ್ನ ಕಾರ್ಯ ಇದೆ ಅನ್ನುವಂಥ ಇದು ಕೂಡ ನನಗಿದೆ, ಭಾವನೆ ಇದೆ. ಸರ್, ತಾವು ಹೇಳ್ತಾ ಇದ್ರಿ ವಯಸ್ಸು 71 ಅಂತ ಹೇಳಿ. ವಯಸ್ಸು 70 ಕೂಡ 20ರ ಉತ್ಸಾಹ ತಮ್ಮ ಮಾತುಗಳಲ್ಲಿ ಕೇಳಿ ಬರ್ತಾ ಇದೆ ಸರ್. ಓಕೆ, ಸಾಹಿತ್ಯದ ಜೊತೆಗೆ ರಾಜಕೀಯ ನಂಟು ಕೂಡ ತುಂಬ ಅವಿನಾಭಾವದಿಂದ ಇದೆ ತಮ್ಮದು. ಕಾಗೋಡು ತಿಮ್ಮಪ್ಪನಂತಹ ರಾಜಕಾರಣಿ ಜೊತೆ RV ದೇಶಪಾಂಡೆ ಅಂತಹ ಹಿರಿಯ ರಾಜಕಾರಣಿಗಳ ಆಪ್ತ ಸಹಾಯಕರಾಗಿ ತಾವು ಕೆಲಸವನ್ನು ಮಾಡಿದ್ರಿ. ಆ ಒಂದು ಸಂದರ್ಭದಲ್ಲಿನ ರಾಜಕಾರಣದ ವ್ಯವಸ್ಥೆ, ತಾವು PA ಆಗಿ ಕೆಲಸ ಮಾಡಿದಂತಹ ಅನುಭವ ಅದು ಹೇಗಿತ್ತು ಸರ್, ಹಂಚಿಕೊಳ್ಳೋದಾದರೆ? ನಾನು ಉದ್ಯೋಗಾಕ್ಷಿಯಾಗಿ ಬೆಂಗಳೂರಿಗೆ ಹೋದಾಗ ಪ್ರಥಮವಾಗಿ ಬೆಂಗಳೂರು ಡೈರಿಯಲ್ಲಿ ಕೆಲಸ ಮಾಡಿದೆ. ಬೆಂಗಳೂರು ಡೈರಿಯಲ್ಲಿ ನಾನು ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಮಾಡ್ತಿದ್ದೆ. ಆವಾಗ ನನಗೆ ಈ ಅನಸೂಯ ಶರ್ಮಾ MLA, ನಮ್ಮ ಅಂಕೋಲಾ ಕಾನ್ಸ್ಟಿಟ್ಯೂನ್ಸಿ MLA ಅವರು ಬಹಳ ನನಗೆ ಒಂದು ಸಾಕುಮಗಲ ಲೆಕ್ಕದಲ್ಲಿ ನನ್ನನ್ನು ಟ್ರೀಟ್ಮೆಂಟ್ ಮಾಡಿದ್ರು. ಅವರು ಎಲ್ಲೇ ಹೋಗೋದಿದ್ರು ನನ್ನನ್ನು ಕರೆಸಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಆವಾಗ ನಂಜುಂಡಪ್ಪ ಪ್ಲ್ಯಾನಿಂಗ್ ಕಮಿಷನರ್ ಮತ್ತು ಗುಂಡೂರಾವ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಎಲ್ಲ ಹೋಗಿದಾಗ ಒಂದು ಸರಿಗೆ ನನಗೆ ಗುಂಡೂರಾವ್ನನ್ನು ಭೇಟಿ ಮಾಡಿದಾಗ ಹೇಳಿದ್ರು, ನಾನು ಒಂದು KSRTC ಟ್ರಾಫಿಕ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ರಿಟರ್ನ್ ಟೆಸ್ಟದಲ್ಲಿ ನಮ್ಮ ಜಿಲ್ಲೆಯಿಂದ 2 ಮಂದಿ ನಾವು ಪಾಸಾಗಿತ್ತು. ಶಿವಮೊಗ್ಗದಲ್ಲಿ ಓರಲ್ ಇಂಟರ್ವ್ಯೂ ಆದಾಗ ನನಗೆ ನನ್ನ ಮೆರಿಟು ಸ್ಪೋರ್ಟ್ಸ್ ಎಲ್ಲ ನೋಡಿ, ನೀವು ಇದಕ್ಕೆ ಯಾಕೆ ಬರ್ತೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ PSIನೂ ಆಗ್ಬೋದು ಅಂತ ಹೇಳಿದರು. ಆದರೂ ಆ ಕಾಲಕ್ಕೂ ನನಗೆ ಆ ಪೋಸ್ಟ್ ಸಿಗದೆ ನಾನು ಕಷ್ಟಪಡುವ ದಿನಗಳಲ್ಲಿ ನಮ್ಮ ಅನಸೂಯ ಶರ್ಮಾ MLA ಅವರು ಗುಂಡೂರಾವ್ರಿಗೆ ಹೇಳಿ ನನಗೆ ನಾನು ಒಂದು ಪೋಸ್ಟ್, ಆವಾಗ 20 ವರ್ಷ ಕಾರ್ಯಕ್ರಮದ ಇಂದಿರಾ ಗಾಂಧಿ ಅವರ ಇದರಲ್ಲಿ ಜಿಲ್ಲೆಗೆ ಒಂದು PA ಪೋಸ್ಟ್ ಇತ್ತು. ಆವಾಗ ನನಗೆ ಉತ್ತರ ಕನ್ನಡದಲ್ಲಿ ನಿನಗೆ ಪ್ರಪ್ರಥಮವಾಗಿ ಮನೋರಮ್ ಮಧ್ವರಾಜ್ ಸೋಷಿಯಲ್ ವೆಲ್ಫೇರ್ ವುಮನ್ ವೆಲ್ಫೇರ್ ಮಿನಿಸ್ಟರ್ ಆಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ಆವಾಗ ಗುಂಡೂರಾವರು ಪ್ರಥಮವಾಗಿ ಅದು ಕ್ರಿಯೇಟ್ ಆದ ಪೋಸ್ಟನ್ನು ನಿಮ್ಮ ಮನೋಹರ್ ಮಲ್ಮನೆಗೆ ಕೊಡ್ತೇನೆ ಅಂತ ಹೇಳಿ ನನ್ನನ್ನು ಪೋಸ್ಟ್ ಕೊಟ್ಟು ನನ್ನ ಕಾರವಾರ ಹೆಡ್ ಕ್ವಾರ್ಟರ್ಗೆ ಕಳಿಸ್ಕೊಟ್ರು. ಅಲ್ಲಿ ನನಗೊಂದು ಚೇಂಬರ್ ಇತ್ತು. ಅಲ್ಲಿ ನಾನು ಪ್ರತಿ ತಿಂಗಳ 2 ತಿಂಗಳಿಗೊಮ್ಮೆ ಮಿನಿಸ್ಟ್ರು ಅಧ್ಯಕ್ಷರು, DC ಕಾರ್ಯದರ್ಶಿಯ ಕೈ ಕೆಳಗೆ ಪ್ರೊಸೀಡಿಂಗ್ಸನ್ನು ಬರೆಯುವ ಎಲ್ಲ ಕೆಲಸವೂ ನಂದಾಗಿತ್ತು. ಹಾಗಾಗಿ ನನ್ನ ಮೀಟಿಂಗ್ನಲ್ಲಿ ಜಿಲ್ಲೆಯ ಎಲ್ಲ ಡಿಸ್ಟಿಕ್ ಮಿನಿಸ್ಟ್ರ್ ಜೊತೆಗೆ ಜಿಲ್ಲಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, AC, DC ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಜಿಲ್ಲೆಯ ಎಲ್ಲ ಇಲಾಖೆಯವರು ಆ ಮೀಟಿಂಗಿಗೆ ಬರ್ತಿದ್ದರು, ತಮ್ಮ ರಿಪೋರ್ಟನ್ನು ಕೊಡಬೇಕಾಯಿತು. ಆ ರಿಪೋರ್ಟನ್ನು ನಾನು ನನ್ನ ಮೈಂಡ್ನಲ್ಲಿಟ್ಟು ಪ್ರೊಸೀಡಿಂಗ್ಸನ್ನು 20 ಪುಟಗಳ ಪ್ರೊಸೀಡಿಂಗ್ಸ್ ಬರ್ತಿದ್ದೆ. ಆವಾಗ ನಮ್ಮ SA ಪಾಟೀಲ್ DC ಅವರು ಭಾಳ ನನಗೆ ಅಪ್ರಿಸಿಯೇಟ್ ಮಾಡ್ತೀನಿ. ಏನಪ್ಪ ನೀ ಇಷ್ಟೆಲ್ಲ ತಲೆಯಲ್ಲಿಟ್ಟು ಹೇಗೆ ಬರೀತಿದ್ಯಾ, ನಿನಗೆ ಒಂದು ರಿಕಾರ್ಡ್ ಮಾಡುವಂಥ ಇತ್ತು ಕೊಡ್ತೇವೆ. ಇಲ್ಲ ಸರ್, ಏನೋ ನನಗೊಂದು ದೈವದತ್ತವಾಗಿ ಇದೆ, ನನಗೆ ಏನೋ ಕಲಿಬೇಕೆಂಬ ಆಸೆ ಇದೆ, ಅದಕ್ಕೆ ಪೂರಕವಾಗಿ ಮಾಡ್ತಿದ್ದೇನೆ ಅಂತ ನಾನು ಬಂದ ಪ್ರೊಸೀಡಿಂಗ್ಸು ಗೌರ್ಮೆಂಟ್ ಲೆವೆಲ್ದಲ್ಲಿ ಕೊಟ್ಟು ಅಲ್ಲಿ ಮತ್ತು ಸ್ಟೇಟ್ ಲೆವೆಲ್ ಮೀಟಿಂಗ್ ಕೂಡ ಅಟೆಂಡ್ ಆಗ್ತಿದ್ದೆ. ಹಾಗಾಗಿ ಆಗಿನ ನನ್ನ ಆ ಚುರುಕುತನವನ್ನು ಕಂಡು DC ಅವರು ಜಮಾಬಂದಿಗೂ ಕೂಡ SA ಪಾಟೀಲ್ ಎಲ್ಲೇ ಹೋಗುತ್ತಿದ್ರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಹಾಗಾಗಿ ನಾವು ಆಮೇಲೆ ಮಿನಿಸ್ಟ್ರ್ ಹತ್ರ ಕೂಡ ಆಗಿನ ಮಿನಿಸ್ಟ್ರು ಈಗಿನ ಮಿನಿಸ್ಟ್ರಿಗೆ ಭಾಳ ಡಿಫ್ರೆನ್ಸ್ ಇದೆ. ನಾನು ಮನೋರಮ ಮಧ್ವರಾಜ ನಂತರ ಕಾಗೋಡು ತಿಮ್ಮಪ್ಪನವರಿದ್ದಾಗ ನಾನು PA ಆದಾಗ ನನ್ನ ಊರಿಗೆ ಒಂದು ಉಸುಕನ ಇದಿತ್ತು. ನಮ್ಮ 1 ಕಿಲೋಮೀಟರ್ ನಾವು ನಡೆದು ಬರಬೇಕಾಯಿತು, ಕಾಲು ಸುಡ್ತಿತ್ತು. ನಮ್ಮ ತಂದೆಯವರೆಲ್ಲ ರಾಮಕೃಷ್ಣ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ನಮ್ಮ ಊರಿಗೆ ರೋಡ್ ಬೇಕಂತ ಹೇಳಿ ನಾವು ಒಂದು ಪ್ರೊಸೆಷನ್ನಿಗೆ, ನಾನು ಆವಾಗ 18-20 ವರ್ಷದ ಹುಡುಗ, ಬಂದದ್ದು ನೆನಪಿದೆ. ಆವಾಗ ನನಗೆ ಅನ್ನಿಸ್ತು, ನಾನು ಕಾಗೋಡು ತಿಮ್ಮಪ್ಪನ PA ಇದ್ದಾಗ ನಮ್ಮ ಎಂಜಿನಿಯರ್ ಅವರು ರುದ್ರಪ್ಪ ಯಾರು ಇದ್ದರು, ಅವಾಗ ಚೀಫ್ ಎಂಜಿನಿಯರ್ ಬೆಂಗಳೂರು, ಅವಾಗ ಒಂದೇ ಇತ್ತು. ಅವರು ನನ್ನ ಆ್ಯಕ್ಟಿವಿಟೀಸನ್ನೆಲ್ಲ ಕಂಡು, ನಿನಗೆ ರಸ್ತೆ ಆಗಬೇಕಾದ್ರೆ ಒಂದು ಮಿನಿಸ್ಟ್ರಿಂದ ಮಿನಿಟ್ ಹಾಕಿ ನಾನು ಕೊಡು, 1 ಕಿಲೋಮೀಟ್ರಿಗೆ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತೇನೆ ಅಂತ ಹೇಳಿ, ಒಂದು ಕಾಗೋಡು ತಿಮ್ಮಪ್ಪನವರಿಂದ ನನ್ನ ಊರಿಗೆ ಬೇಕು ಒಂದು ಮಿನಿಟ್ ಹಾಕಿದ ತಕ್ಷಣ ವರ್ಷಕ್ಕೆ 1 ಕಿಲೋಮೀಟರ್ ಅಂತೆ 3 ವರ್ಷದಲ್ಲಿ ನನ್ನ ಅಂಕೋಲಾ ಟು ಬೆಲೇಕೇರಿ 4 ಕಿಲೋಮೀಟರ್ ರೋಡನ್ನು ಡಾಂಬರೀಕರಣ ಮಾಡಿಕೊಟ್ರು. ಆವಾಗ ಲಾಸ್ಟ್ ಒಂದು 3/4 ಗುಂಟೆ ಇತ್ತು. ಆವಾಗ ಚೀಫ್ ಇಂಜಿನಿಯರ್ ಇದು ಧಾರವಾಡಕ್ಕೆ ಶಿಫ್ಟ್ ಆಯಿತು, 2 ಭಾಗ ಆಯಿತು, ಬೆಂಗಳೂರು ಒಂದು ಮತ್ತು ಧಾರವಾಡ. ಆವಾಗ ಧಾರವಾಡಕ್ಕೆ ಬಂದಾಗ ಚೀಫ್ ಇಂಜಿನಿಯರ್ ಫೋನ್ ಮಾಡಿ, ನಿನ್ನ ಊರಿಗೆ ಬಂದು 3/4 ಕಿಲೋಮೀಟರ್ ಮಾಡ್ತಾ ಇದ್ದೇನೆ ಅನ್ನುವ ಒಂದು ಫೋನ್ ಮಾಡಿದಾಗ ಆ ಖುಷಿ ನನಗೆ ಜೀವನದಲ್ಲಿ ಅದಕ್ಕಿಂತ ಹೆಚ್ಚೇನು ಬೇಕಾಗಿಲ್ಲ. ಆ ನಂತರ ನನಗೆ ಇಲ್ಲಿ
KSRTC DC ಶಂಭು ಶೆಟ್ಟಿ ಅಂತ ಇದ್ದರು. ನನ್ನ ಆ್ಯಕ್ಟಿವಿಟಿ ನಾನು ಮಿನಿಸ್ಟರ್ ಹತ್ರ ಪಿ ಆಗಿರುವುದರಿಂದ ಎಲ್ಲ ನನಗೆ ಲೈಕ್ ಮಾಡ್ತಿದ್ರು. ಹಾಗಾಗಿ ಒಂದು ಸರಿಗೆ ಅವರಿಗೆ ಹೇಳಿದೆ, ನನ್ನ ಊರು ಭಾಳ ದೂರ, ಅಂಕೋಲಾ ಟು ಬೆಲೇಕೆರೆ ಭಾಳ ಕಷ್ಟದ ದಿನಗಳಿರ್ತದೆ, ನಮ್ಮ ಬಸ್ಸು ಭಾಳಷ್ಟು ಜನ ಬರ್ತಾರೆ, ನಮಗೆ ಬಸ್ಸಿನ ವ್ಯವಸ್ಥೆ ಮಾಡಿ. ಅವಾಗ 1-2 ಬಸ್ ಮಾತ್ರ ಹೋಗ್ತಿತ್ತು. ನಾನು ಒಂದು 16 ಬಸ್ ಲಿಸ್ಟ್ ಮಾಡಿಕೊಟ್ಟೆ. ಅದರಲ್ಲಿ ನನ್ನ ಬಾವಿಕೆರೆ ಹೆಸರು ಇರಬೇಕಂತ ಹೇಳಿ ಬೆಳಿಗ್ಗೆ 8 ಗಂಟೆಗೆ 6 ಗಂಟೆಗೆ ವಾಯಾ ಬಾವಿಕೆರೆ ಟು ಕಾರವಾರ ಹೋಗಬೇಕು. ನಂತರ ಎಲ್ಲ ಬಸ್ಸು ಅಂಕೋಲಾ ಟು ಬೆಲೇಕೆರೆ ಹೋಗಬೇಕು ವಾಯಾ ಬಾವಿಕೆರೆ. ಅದನ್ನು 16 ಬಸ್ ಮಾಡಿದಾಗ ಬೆಲೇಕೆರೆ ಒಂದು ಇನಾಗ್ರೇಷನಿಗೆ ಬಂದಾಗ ಅವರು ಶಂಭು ಶೆಟ್ಟರು ಅಲ್ಲಿ ನಾಯಕರಿಗೆ ಹೇಳಿದ್ರು, ಇದಕ್ಕೆಲ್ಲ ಕಾರಣ ಮನೋಹರ್ ಮಲ್ಮನೆ ಅವ್ರಿಗೆ ಕರೀರಿ ಅಂತಂದರು. ಅವಾಗ ಭಾಳ ಖುಷಿ ಆಯಿತು. ನಾನು ಹೇಳಿದೆ, ನಾನು ಮಿನಿಸ್ಟ್ರ್ PA, ನಾನು ಉದ್ಘಾಟನೆ ಮಾಡುವಂತ ಹೇಳಿಲ್ಲ, ಬಟ್ ನೀವು ಮಾಡಿಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರು ಭಾಳ 16 ಬಸ್ಸುಗಳನ್ನು ನನ್ನ ಏನು ಟೈಮ್ ಹಾಕಿದ್ದೀನಿ ಆ್ಯಸ್ ಇಟ್ ಈಸ್ ಟೈಮಿಗೆ ಬಸ್ಸನ್ನು ನಮ್ಮ ಊರಿಗೆ ಬಿಟ್ಟರು. ಅದು 1-2 ತಿಂಗಳು ಅವರು ಟ್ರಯಲ್ ಮಾಡಿ ಹೇಳಿದ್ರು, ಹೈಯೆಸ್ಟ್ ಕಲೆಕ್ಷನ್ ನಿಮ್ಮ ಊರಿನಲ್ಲಿದೆ ಅಂತ. ಆವಾಗ ಭಾಳ ಖುಷಿ ಆಯ್ತು ನನಗೆ. ನಾನು ನನಗೆ ಯಾವಾಗಲೂ ಇದೆ ಊರಿನ ಸಮಾಜದ ಋಣ ತೀರಿಸ್ಬೇಕನ್ನುವುದು ಆ ದಿಶೆಯಲ್ಲಿ ನಾನು 20 ಅಂಶ ಕಾರ್ಯಕ್ರಮದ PA ಆದಾಗ ಕೂಡ ನಮ್ಮ ಊರನ್ನು ದತ್ತಕ ತಗೊಂಡಿದ್ದೇನೆ 2 ವರ್ಷ. ಭಾಳಷ್ಟು ಗಿಡ ಮರಗಳು ಫ್ರೀ ಆಫ್ ಚಾರ್ಜ್ನಿಂದ ನಮ್ಮ ಊರಿಗೆ ಕೊಡ್ತಿದ್ರು. ಅಲ್ಲಿ ಎಲ್ಲ ನಾಯಕರಿಗೆಲ್ಲ ಗೊತ್ತೇ ಆಗೋದಿಲ್ಲ ಇದು ಹೇಗೆ ಬರ್ತಿತ್ತು ಏನು ಅನ್ನೋದು. ನಾನು ಹೇಳಿದೆ, ನಾನು ಹೀಗೆ ನಮಗೆ ಅಲ್ಲಿ ಒಂದು ಗೌರ್ಮೆಂಟ್ ಲೆವೆಲಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು DFOs ಎಲ್ಲ ಇರೋದ್ರಿಂದ ಏನೇ ಬೇಕಾದರೂ ಸ್ಪಂದಿಸ್ತಿದ್ರು. ಹಾಗಾಗಿ ಆ ಸ್ಪಂದನೆಯ ಮೂಲಕ ಆ ಮಿನಿಸ್ಟ್ರಿ ಇನ್ಫ್ಲುಯೆನ್ಸ್ ಪ್ರಭಾವ ಇರುವ ಮೂಲಕ ಮತ್ತು ಸಿನ್ಸಿಯರ್ ಆಗಿ ನಾನು ದುಡಿಯೋ ಮೂಲಕ ಒಂದು ಸಿನ್ಸಿಯರಿಟಿ ಈಗಿನ ಇದರಲ್ಲಿ ನಾನೇನು ನೋಡಲಾರೆ, ಎಲ್ಲಿ ಸಿನ್ಸಿಯರಿಟಿ ಇರ್ತಿದೆ ಅಲ್ಲಿ ಎಲ್ಲವನ್ನೂ ಅನುಭವಿಸಲಿಕ್ಕೆ ಶಕ್ಯವಾಗ್ತದೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಹಾಗಾಗಿ ಜೀವನದಲ್ಲಿ ನಾನು ದೇಶಪಾಂಡೆ ಅವರು PA ಆದ. ನಾನು ದೇಶಪಾಂಡೆ ಅವರು PA ಆದಾಗ G ಬಸವಣ್ಣಪ್ಪ ಫುಡ್ ಮಿನಿಸ್ಟ್ರ್ PA ಇದ್ದೆ. ಆವಾಗ ಫುಡ್ ಮಿನಿಸ್ಟ್ರು ದೇಶಪಾಂಡೆ ಅವರು ರಾಮಕೃಷ್ಣ ಹೆಗಡೆ ಪೀರಿಯಡ್ನಲ್ಲಿ ಆವಾಗ ಊರಿನವ್ರು ಇರಬಾರ್ದು, ಕಾಸ್ಟ್ನವ್ರು ಇರಬಾರ್ದು ಅಂತ ಒಂದು ಆರ್ಡರ್ ಮಾಡಿದರು ಚೀಫ್ ಮಿನಿಸ್ಟರ್ ಆಫೀಸರ್. ಆವಾಗ ನಮ್ಮ ದೇಶಪಾಂಡೆ ಅವರು ಫಸ್ಟ್ ಮಿನಿಸ್ಟರ್ ಆದಾಗ ಇಲ್ಲಿಯ ಅಜ್ಜಿಬಾಳ್ ಸಾಹೇಬರು ಮತ್ತು ಹೆರವಟ್ಟ MLC ಒಂದು 25 ಡೆಲಿಗೇಟರು ಹೋಗಿ ನಮ್ಮ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ ನಮಗೆ ದೇಶಪಾಂಡೆ ಅವರು ಮಿನಿಸ್ಟರ್ ಆದರೆ ಮಲ್ಮನೆನೇ PA ಆಗಬೇಕಂತ ಹೇಳಿ ಸ್ಪೆಷಲ್ ಆರ್ಡರ್ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಆ ಮೂಲಕ ನಾನು ದೇಶಪಾಂಡೆ PA ಆದೆ. 2 ವರ್ಷ ಸತತವಾಗಿ 5 PA ಇತ್ತು. ನಾನು ದೇಶಪಾಂಡೆ ಸಾಹೇಬ್ರಿಗೆ ಕೇಳ್ತಿದ್ದೆ ಅವಾಗ, 5 PA ಸರ್, ನೀವು ಒಬ್ಬೊಬ್ರಿಗೆ ಒಂದೊಂದು ಕಡೆ ಕರ್ಕೊಂಡು ಹೋಗೋದು, ನಾವು ಒಬ್ಬನೇ ಬಂದರೆ ಭಾಳ ಕಷ್ಟ ಆಗ್ತದೆ ಅಂತಂದರೆ ನಾನು ಪ್ರೈವೇಟ್ ಸೆಕ್ಟ್ರಿಗೆ ಕರ್ಕೊಂಡು ಹೋದ್ರು ಮಲ್ಮನೆಯಲ್ಲಿ ಕೇಳ್ತಿದ್ರು. ಹಾಗಾಗಿ ನಿನಗೆ ಏನೇ ಖರ್ಚಾದರೂ ನಾನು ಸ್ವಂತ ಕೊಡ್ತಿದ್ದೇನೆ, ನೀನು ಬಾ ಅಂತ ಹೇಳಿ ಅವ್ರ ಜೊತೆಗೂ ಕೆಲಸ ಮಾಡಿದೆ. ಆನಂತರ ಲಾಸ್ಟ್ PSG ಅಂತು 2001-2ರಲ್ಲಿ ಇಲ್ಲಿ ಅಬಕಾರಿ ಮಿನಿಸ್ಟ್ರು PSG ಅಂತ ಶಿರ್ಸಿಯವರೇ ಆಗಿದ್ದರು. ಅವರು ನನಗೆ MLA ಆದ ತಕ್ಷಣ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಲಿಕ್ಕೆ ನನಗೆ ಏನೂ ಇಲ್ಲ ಅಂತ ನನಗೆ ಡೈಲಿ ಫೋನ್ ಮಾಡ್ತಿದ್ರು, ಇಲ್ಲಿ ಕಾಗದ ಪತ್ರಗಳನ್ನು ಕಳಿಸ್ತಿದ್ರು. ನಾನು ಎಲ್ಲವನ್ನು ಅಟೆಂಡ್ ಮಾಡಿ ಬೈ ಹ್ಯಾಂಡ್ ರೈಟಿಂಗ್ನಲ್ಲಿ JH ಪಟೇಲ್ರವಾಗ ಚೀಫ್ ಮಿನಿಸ್ಟ್ರು ಎಲ್ಲ ಗೌರ್ಮೆಂಟಿಗೆ ಕಳಿಸ್ತಿದ್ದೆ. ಅದೇ ಒಂದು 6 ತಿಂಗಳಿಗೆ ಅವರಿಗೆ ಒಂದು ಮಿನಿಸ್ಟ್ರ್ ಆಗೋ ಯೋಗ ಬಂತು. ಅಂದರೆ ನನ್ನ ಒಬ್ಬ ಎಸ್ಟ್ರಾಲಜರ್ ಹೇಳಿದರು, ಅವರು MLA ಆದಾಗ ಒಂದು PA ಪೋಸ್ಟ್ ಕೊಟ್ಟಿದ್ದರು. ಆದರೆ ನಮ್ಮ ಬ್ಯಾಂಕ್ನಿಂದ ಆವಾಗ ನಾನು KDCC ಬ್ಯಾಂಕ್ನಲ್ಲಿ ದೇಶಪಾಂಡೆ ಅವ್ರ ನಂತರ ಬಂದು ಜಾಯ್ನ್ ಆಗಿದ್ದೆ. ಹಾಗಾಗಿ ನಮಗಿಲ್ಲಿ ಡೆಪ್ಯುಟೇಷನ್ ಕೊಡೋದಿಲ್ಲ ಹೇಳಿದಾಗ ಆವಾಗ ನನ್ನ ಎಸ್ಟ್ರಾಲಜರ್ ಹೇಳಿದ್ರು, ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅವರಿಗೆ ಮಿನಿಸ್ಟ್ರಾಗಿ PA ಆಗ್ತೀರಿ ಅಂತ ಹೇಳಿದಾಗ ಭಾಳ ಖುಷಿಯಿಂದ ನಾನು ಜಯವಂತರಿಗೆ ಹೇಳಿದಾಗ, ಏನಪ್ಪ ನಾನು 4 ಸತಿಗೆ MLA ಆದವರಿಗೆ ಮಿನಿಸ್ಟರ್ ಆಗೋದಿಲ್ಲ, ನೀ ಹೇಳ್ದಂಗೆ ಹೆಂಗೆ ಆಗ್ತದೆ ಹೇಳುವಾಗ ಒಂದು 2 ತಿಂಗಳಲ್ಲಿ ಅವರಿಗೆ ಒಂದು ನಿಗಮದ ಇದು ಬಂತು. ಆವಾಗ ಹೇಳಿದ್ರು, ಮರೆ ನೀವು ಹೇಳಿದ್ದೆಲ್ಲ ಸರಿ ಆಗ್ತಾ ಇದೆ, ಏನು ಮಾಡಬೇಕು ಕೇಳಿದಾಗ ನಾನು ಹೇಳಿದೆ, ನಿಗಮ ಆದರೆ ಒಂದು ನಿಗಮಕ್ಕೆ ಅಷ್ಟೇ ನೀವು ಅಧ್ಯಕ್ಷರಾಗಿರ್ತೀರಿ, ನಿಮಗೆ ಒಬ್ಬನೇ PA ಇರ್ತಾನೆ ಮತ್ತು ಅಷ್ಟೇ ಜನ ಬರ್ತಾರೆ, ನೀವು ಏನೇ ಡೆವಲಪ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದಾಗ ಏನೋ ಕರ್ಮ ಧರ್ಮ ಸೇವೆಯಿಂದ ಅದು ಅವರಿಗೆ ತಪ್ಪೋಯ್ತು. ಆಮೇಲೆ ಮತ್ತು 3 ತಿಂಗಳ ನಂತರ JH ಪಟೇಲ್ರು ಒಂದು ದಿನ ಕರೆದು ಹೇಳಿದಂತೆ, ನಿಮಗೊಂದು ಎಕ್ಸೈಸ್ ಮಿನಿಸ್ಟರ್ ಕೊಡ್ತೇನೆ ಆಗ್ತದೆ ಅಂತ. ಅವರಿಗೆ ಖುಷಿನೋ ಖುಷಿ. ಒಂದು ದಿನ ಸಂಜೆ ನೋಡ್ತಾ ಇದ್ದೇವೆ 8 ಗಂಟೆ ವಾರ್ತಾದಲ್ಲಿ ಅವ್ರದ್ದು ಇಲ್ಲ ಹೆಸರು. ಆವಾಗ ಏನು ಮಾಡಬೇಕಪ್ಪ, ನನ್ನ ಹೆಸರು ನನಗೆ ಹೇಳಿದರು ಮಿನಿಸ್ಟ್ರು, ನನ್ನ ಹೆಸರು ಇಲ್ಲಲ್ಲ ಅಂದಾಗ ನಾನು ಹೇಳಿದೆ, ನೀವು ಸರ್ ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಮಿಡ್ಲದಲ್ಲಿ ಪೊಲೀಸರು ನಿಮಗೆ ತಡೆದು ನಿಮಗೆ ಹೇಳ್ತಾರೆ ನಾಳೆಗೆ ಓದ್ ತಗೊಳ್ಳೋದಿದ್ರೆ ನೀವು ಆವಾಗ ನಮಗೆ ಹೇಳ್ರಿ, ನಾನು ಬರ್ತೇನೆ, ಇಲ್ಲಾಂದರೆ ಈಗ ನಾನು ರಜಾಕಂಬ ಬರೋಕ್ಕಾಗೋದಿಲ್ಲ. ಶಿವಮೊಗ್ಗದಲ್ಲಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಅವರಿಗೆ ಪೊಲೀಸಲ್ಲಿ ಬಸ್ಸಿಗೆ ನಿಲ್ಲಿಸಿ ಹೇಳ್ತಾರೆ, ನೀವು ಬೆಳಿಗ್ಗೆ 9 ಗಂಟೆಗೆ ರಾಜಭವನದಲ್ಲಿ ಓದ್ ತಗೊಳ್ಬೇಕಂತ. ಅಲ್ಲಿಂದ ಫೋನ್ ಮಾಡಿದಾಗ ನಾವು ಮಕ್ಕಳಿಗೆ ಹೆಂಡತಿ ಅವರಿಗೆಲ್ಲ ಕರ್ಕೊಂಬನ್ನಿ ಅಂದಾಗ ನಾವು ಇಲ್ಲಿಂದ ಕಾರ್ ಮಾಡಿ ಅಲ್ಲಿ ಹೋಗ್ತೇವೆ. ಅಲ್ಲಿಂದ ಅವರು ನೀ ಇಲ್ಲೇ ಇರಬೇಕಂತ ಅವರಿಗೆ ರೂಮು ಚೇಂಬರು ಎಲ್ಲ ಅಲಾಟ್ಮೆಂಟ್ ಮಾಡ್ತೇನೆ, ನೀನೇ ನನ್ನ ಸಂತಿಗೆ ಇರಬೇಕಂತ ಹೇಳಿ ಅವ್ರ ಜೊತೆಗೆ PA ಆಗಿ ಮತ್ತೆ 2 ವರ್ಷ ನಾವು ಉತ್ತರ ಕನ್ನಡದಲ್ಲಿ ಅವರು PA ಆಗಿ ಕೆಲಸ ಮಾಡಿದ್ವಿ. ಎಸ್ ಸರ್, ಎಸ್. ಓಕೆ.
ಸರ್ ತಾವು ರಾಜಕೀಯ ಜೊತೆಗೆ 2015ರಿಂದ 21ರವರೆಗೆ ನಾಡಿನ ಮತ್ತೊಂದು ಶಕ್ತಿ ಕೇಂದ್ರ ಮಾರಿಕಾಂಬಾ ದೇವಸ್ಥಾನ ಮಂಡಳಿಯ ಉಪಾಧ್ಯಕ್ಷರಾಗಿ ಕೂಡ ತಾವು ಕೆಲಸವನ್ನು ಮಾಡಿದಿರಿ. ತಮ್ಮ ಅವಧಿಯಲ್ಲಿ ಅನೇಕ ಬದಲಾವಣೆಗಳನ್ನ ಕೂಡ ತಂದಿದ್ದೀರಿ. ಭಕ್ತರ ಅನುಕೂಲಕ್ಕಾಗಿ ಅಲ್ಲಿನ ವ್ಯವಸ್ಥೆಯನ್ನು ಸ್ವಚ್ಛತೆಗೊಳಿಸಿರುವಂಥದ್ದಾಗಿರ್ಬೋದು, ಒಂದು ವಸತಿಯನ್ನು ಕಟ್ಟಿಕೊಡುವಂಥದ್ದಾಗಿರ್ಬೋದು, ಪ್ರತಿಯೊಂದು ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಏನೆಲ್ಲ ಮಾಡಬೇಕು ಕೆಲಸ ಅಷ್ಟೊಂದು ಬದಲಾವಣೆ ತಂದಿದ್ದೀರಿ. ಹಾಗಾಗಿ ಆ ಒಂದು ಸಮಯದಲ್ಲಿನ ತಮ್ಮ ಬದಲಾವಣೆ ಕಾರ್ಯಗಳು ಹೇಗಿತ್ತು ಅಂತ ಸರ್? ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ. ನಾವು ಒಂದು 450 ಜನರು ಅವಾಗ ಎಲ್ಲರೂ ಹಾಕ್ತಾರಂದ್ರೆ ನಾವು ಒಂದು ಹಾಕಿದ್ದೇವೆ ದೇವಸ್ಥಾನದಲ್ಲಿ ಸೇವೆ ಮಾಡುವಂಥ ಅನುಕೂಲ. ಅಲ್ಲಿ ನಮಗೆ ರೇಣುಕಾ ಅಂತ ಜಡ್ಜರು ಇದ್ದರು. ಅವರು ಬಹಳ ಉತ್ತಮ ಜಡ್ಜರಿದ್ದರು. ಅವರು ಎಲ್ಲರ ಇಂಟರ್ವ್ಯೂವನ್ನು ಮಾಡ್ತೇ ಬಂದಾಗ ನನ್ನ ಮೆರಿಟ್ ಕೆಲವೊಂದು ಕೊಟ್ಟಿದ್ದೆ ನಾನು. ಆ ಮೆರಿಟ್ ನೋಡಿದವರೇ ಅವರು ಹೇಳಿದ್ರು, ನೀವು ಯಾವ ಕಾಸ್ಟ್ನಲ್ಲಿ ಬರ್ತೀರಿ ಅಂತ ಕೇಳಿದ್ರು. ಆವಾಗ ಹೇಳಿದೆ, ಸರ್ ನಾನು ವೈಶ್ಯ ಕಾಸ್ಟ್ನಲ್ಲಿ ಬರ್ತೀನಿ. ಹಾಗಾದ್ರೆ ನಿಮ್ಮ ದೊಡ್ಡ ಕಾಸ್ಟ್ ಅಲ್ಲಪ್ಪ, ನಿಮ್ಮದು ಒಳ್ಳೆ ಮೆರಿಟ್ ಇದೆ, ನೋಡುವ ನಿನಗೆ ಅಂತಂದರು. ಅಲ್ಲೇ ನನಗೆ ಗೊತ್ತಾಯಿತು ಇದು ಸಿಲೆಕ್ಟ್ ಆಯಿತು ಅಂತ. 450ರಲ್ಲಿ ನಾನು ಒಬ್ಬ ಸಿಲೆಕ್ಟ್ ಆಗಬೇಕಾದ್ರೆ ನನಗೆ ಭಾಳ ಖುಷಿ ಅನ್ನಿಸ್ತು. ನಮ್ಮ ಜೊತೆಗೆ ಹೋದವರು ಅಲ್ಲಿಯೂ ನಾನು ಭಾಳ ಜನ ಹೇಳ್ತಿದ್ರು, ನಾವು 2-3 ಸತಿಗೆ ಇಂಟರ್ವ್ಯೂ ಹೋದರೂ ಆಗೋದಿಲ್ಲ, ನೀವು ಫಸ್ಟ್ ಟೈಮ್ನಲ್ಲೇ ಇದಾಗ್ಬಿಟ್ಟಿಲ್ಲ ಅಂತ. ಅದು ದಯವಿಚ್ಛೆ. ನಾನು 300 ಅಂದರೆ 300 ವರ್ಷದ ಈ ಮಾರಿಕಾಂಬಾದಲ್ಲಿ ಶತಮಾನೋತ್ಸವ 300 ವರ್ಷದ ಶತಮಾನೋತ್ಸವ ಕಾಲದಲ್ಲಿ ಅಲ್ಲಿ ಒಂದು ವರ್ಷದ ಕಾರ್ಯಕ್ರಮ ಮಾಡಿದರು. ಅಲ್ಲಿ ನಾನು ಜಸ್ಟ್ ಆವಾಗ 84ರಲ್ಲಿ ಶಿರ್ಸಿಗೆ ಬಂದು, ನಾನು KDCC ಬ್ಯಾಂಕ್ ಎಂಪ್ಲಾಯಿ ಶಿರ್ಸಿಗೆ ಬಂದಿದ್ದೆ. ನನ್ನ ಸಾಹಿತ್ಯಿಕ ದೃಷ್ಟಿಯಲ್ಲಿ ಅಲ್ಲಿ ಮೆಂಬರ್ಸ್ ಎಲ್ಲ ನನಗೆ ಇರೋದ್ರಿಂದ ಅಲ್ಲಿ ಆ್ಯಂಕರಿಂಗು ಅದು ಇದೆಲ್ಲ ಮಾಡಲಿಕ್ಕೆ ಹೋಗ್ತಿದ್ದೆ. ಆ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ನಾನು ಕೆಲಸ ಮಾಡಿರುವ ಮೂಲಕ ಈ ಒಂದು ಶಕ್ತಿ ನನಗೆ ಸಿಕ್ತು ಅನ್ನುವಂಥ ನನಗೆ ಖುಷಿ ಆಯಿತು. ಮತ್ತು ಭಾಳ ಜನ ಕೂಡ ಆವಾಗ ನನಗೆ ಅಧ್ಯಕ್ಷ ಆಗಬೇಕು, ನೀವು ಭಾಳ ನಂಟಿದ್ದೆ ಅಂತ ಹೇಳಿದಾಗ ನಮ್ಮ ವೆಂಕಟೇಶ್ ನಾಯ್ಕರು ತಾನು ಅಧ್ಯಕ್ಷ ಆಗ್ತಂದರು. ಖುಷಿಯಿಂದ ಯಾರೇ ಆಗ್ಬೋದು, ನಾವು ಸೇವೆ ಮಾಡಲಿಕ್ಕೆ ಬಂದು ಅಂತೇಳಿ ಅವರು ಅಧ್ಯಕ್ಷರಾಗಿ ನನಗೆ ನೀನೇ ಉಪಾಧ್ಯಕ್ಷನಾಗಬೇಕಂತ ನನ್ನನ್ನು ಹೆಸರು ಮಾಡಿ ನಾವು 5 ಮಂದಿಯಲ್ಲಿ ಅಧ್ಯಕ್ಷ, ವೆಂಕಟೇಶ್ ನಾಯ್ಕರು ಉಪಾಧ್ಯಕ್ಷ, ನಾನು ಆಗ ಮತ್ತು ಲಕ್ಷ್ಮಣ ಕಾನಡೆ ಅವರು ಒಂದು ಟ್ರಸ್ಟ್ ಇದ್ದರು. ಆಮೇಲೆ RC ಭಟ್ರು ಅಂತ ಮೊದಲಿದ್ರು, ಅವ್ರು ತೀರೋದ ನಂತರ ಶಾಂತಾರಾಮ್ ಹೆಗ್ಡೆ ಬಂದರು. ಆಮೇಲೆ ಬಾಯಿ ಹೆಸರು ಶಶಿಕಲಾ ಅವರು 5 ಮಂದಿ ನಾವು ಟ್ರಸ್ಟಿಯಾಗಿ 5 ವರ್ಷ ನಮಗೆ ಭಾಳ ಫಸ್ಟ್ ಕಂಡದ್ದು ನನಗೆ ಅಲ್ಲಿ ಕೌಂಟರನ್ನು ಮಾಡಬೇಕು ಅನ್ನೋದು. ಭಾಳ ಒಂದು ಸಣ್ಣದ ಇದಾದ ಜಾಗದಲ್ಲಿತ್ತು, ಅದಕ್ಕೆ ಆದ ಒಂದು ಕೌಂಟರ್ ಸಚಿತ್ರಣ ಇತ್ತು. ನಾವು ಎಂಜಿನಿಯರಿಂಗ್ ಎಲ್ಲ ಕೇಳಿದಾಗ ಆ ಕೌಂಟರ್ ಇಲ್ಲಿ ಬರ್ತದೆ ಅಂತ ಹೇಳಿದಾಗ ಫಸ್ಟ್ ಆ ಕೌಂಟರ್ ಮಾಡಿದ್ದೇವೆ. ಆನಂತರ ನಾನು ಬೀದರ್ನಲ್ಲಿ ಹೋದಾಗ ಆ ಗುರುನಾನಕ್ ಜರಿಯಲ್ಲಿ ಕಾಲು ತೊಳೆದು ಹೋಗುವಂಥ ಒಂದು ಇದು ನೋಡಿದಾಗ ಈ ಪವಿತ್ರವಾದಂಥ ಮಾರಿಕಾಂಬದಲ್ಲೂ ಕೂಡ ಬಂದಂಥವರೆಲ್ಲ ಕಾಲು ತೊಳೆದು ಹೋಗಲಿ ಅನ್ನೋದಕ್ಕಾಗಿ ಆ ಜರಿ ಮಿಳ್ಳದಲ್ಲಿ ಜರಿಯನ್ನು ಮಾಡಿಸಿದ್ದೆ. ಆಮೇಲೆ ನಾವು 5 ಮಂದಿ ಕೂಡಿ ಯಾವುದೇ ಒಂದು ಕಮಿಟಿ ನಮಗೆ ಪವರ್ತಿತ್ತು. ದೇವಸ್ಥಾನದ ಯಾವುದೇ ಡೆವಲಪ್ಮೆಂಟ್ ಮಾಡುವಲ್ಲಿ ನಮಗೆ ಪೂರ್ಣವಾದ ಒಂದು ಅಧಿಕಾರ ಇರೋದರಿಂದ ನಾನು DG ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಅವರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡುವಾಗ, ಈಗ ಮಾರಿಕಾಂಬಾ ಜಾತ್ರೆ ನಡೀತದೆ, ಅದನ್ನು ಮೊದಲೇ ತಗಡ ಅಂದರೆ ಸ್ವಲ್ಪ ಡಸ್ಟ್ ಆಗಿ ಇದಾಗಿತ್ತು, ಅದನ್ನೆಲ್ಲ ಸ್ಟೀಲ್ನ ಇದರಲ್ಲಿ ನಿರ್ಮಾಣ ಮಾಡಿದೆ. ಅವರಿಗೆ ಹೇಳಿದೆ, ನಾವು 13 ಲಕ್ಷದ ಎಸ್ಟಿಮೇಟ್ ಮಾಡಿ ಕೂಡ ಅದರಲ್ಲಿ 11 ಲಕ್ಷ ಮಾಡಿ ಅದರಲ್ಲಿಯೂ 2 ಲಕ್ಷ ಉಳಿದಾಗ ಜಡ್ಜರು ಭಾಳ ಖುಷಿಯಾದರು. ಹಾಗಾಗಿ ಆಮೇಲೆ ದೇವಸ್ಥಾನಕ್ಕೆ 200 ಎಕರೆ 50 ಎಕರೆ ಜಮೀನಿತ್ತು, ಅದೆಲ್ಲ ಹೋಗಲಾಗಿ ನಮಗೀಗ 5 ಎಕರೆ ಜಮೀನು ಮಾತ್ರ ಇತ್ತು. ಅದರಲ್ಲಿಯೇ ನಮಗೆ ಈ ದೇಶಪಾಂಡೆ ಅವರ ಇದರಿಂದ ಅಲ್ಲಿ ಒಂದು ಛತ್ರವನ್ನು ಕೂಡ ಕಟ್ಟಿದರು, ಯಾವುದ್ರ ಯಾತ್ರಿ ನಿವಾಸ ಅಂತ. ಆಮೇಲೆ ನಮ್ಮ ದೇವಸ್ಥಾನದಲ್ಲಿಯೂ ಕೂಡ ಭಾಳಷ್ಟು ದಿನನಿತ್ಯ ಸಾವಿರಾರು ಜನರು ಬರುವುದರಿಂದ ಆ ಮಾಡರ್ನ್ ಆಗಿ ನಮ್ಮ ಊಟ ಅಂದರೆ ಬಂದ ತಕ್ಷಣ ಊಟ ಸರಿಯಾಗಿ ಸಿಗಬೇಕಂತ ಬಾಯ್ಲರ್ ಇದನ್ನೆಲ್ಲ ಸಿಸ್ಟಮನ್ನು ಅಳವಡಿಸಿದ್ದೇವೆ. ಅಂದರೆ ಇಮಿಡಿಯೇಟ್ ದಿನಕ್ಕೆ ಒಂದು 4-5 ಸಾವಿರ ಜನ ಬರ್ತಿದ್ರು. ಅಷ್ಟೇ ನಾವು ಇದ್ದಾಗ 1 ಗಂಟೆಯಿಂದ 4 ಗಂಟೆ ತನಕ ಸತತವಾಗಿ ಊಟ ಮಾಡ್ತಿದ್ರು. ಯಾರೇ ಬಂದವರಿಗೂ ಊಟ ಇಲ್ಲದೆ ಕಳಿಸಿದ ದಿನಗಳೇ ಇಲ್ಲ, ಅಷ್ಟು ಚೆಂದಾಗಿ ಮಾಡಿದ್ವಿ. ಆಮೇಲೆ ಅಲ್ಲಿ ಡಾರ್ಮೆಟ್ರಿಯನ್ನು ಮಾಡಿದ್ದೇವೆ. ಎಲ್ಲ ಅಲ್ಲಿ ಮಲಗಲಿಕ್ಕೆ ಭಾಳಷ್ಟು ಪ್ರವಾಸಿಗರು ಬರುವ ಹುಡುಗರಿಗೆ ಒಂದೇ ಕಡೆಗೆ ಉಳ್ಕೊಳ್ಳಿಕ್ಕಾಗ್ತದೆ. ರೂಮ್ನಲ್ಲಿಯೂ ಕೂಡ ಒಂದು 3-4 ಸ್ಟೆಪ್ ಮಾಡಿ ಉಳಿಲಿಯುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ನಮ್ಮ ಸಿಸ್ಟಮ್ ಮತ್ತೇನಿತ್ತು ಅಂದರೆ ನಮಗೆ ಮುಂದಿನ 5 ಟೆಂಪಲನ್ನು ಕಟ್ಟಿ ಹೋಗಬೇಕಂತಿತ್ತು. ಕೋವಿಡ್ ಟೈಮ್ನಲ್ಲಿ ಅದು ಆಗಲಿಲ್ಲ. ಆ ಟೈಮ್ನಲ್ಲಿ ಅವರು ನಮಗೆ ಟೆಂಪಲ್ ಆರ್ಕಿಟೆಕ್ಚರ್ ಅವರು ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಇರ್ತಿದ್ರು. ನೀವು ಮಾಡಿದ್ರೆ
ನಾವು ಅದನ್ನು ಮಾಡಿಕೊಡ್ತೇವೆ ಅಂತ ಹೇಳಿದರು. ಆದರೆ ನಮ್ಮ ಕೆಲವೊಂದು ಅನಾನುಕೂಲತೆಯ ಮೂಲಕ ಅದು ಅಷ್ಟಕ್ಕೆ ಸೀಮಿತವಾಯಿತು. ಆದರೂ ಕೂಡ ನಮ್ಮ ದೇವಸ್ಥಾನದ ಇದರಿಂದ ಆವಾಗ ಫ್ಲಡ್ ಬಂದಾಗ ಭಾಳಷ್ಟು ಜನರಿಗೆ ಹೋಗಿ ಅಲ್ಲಿ ಸಹಾಯವನ್ನು ಕಡೆ ಮಾಡಿದ್ದೇವೆ ದೇವಸ್ಥಾನದ ವತಿಯಿಂದ. ಬಂದಂಥವರಿಗೆ ಯಾವುದೇ ಒಂದು ಕಷ್ಟ ಆಗದಿದ್ದಂಗೆ ದೇವಸ್ಥಾನದಲ್ಲಿ ಬಂದವರಿಗೆ, ಅಂದರೆ ಹರಕೆ ಹೊತ್ತು ಬರುವ ಜನರಿಗೆ ಅವರು 5 ರೂಪಾಯಿ ಕೊಡಲಿ 10 ರೂಪಾಯಿ ಕೊಡಲಿ, ಭಾಳ ಚೀಪ್ನಲ್ಲಿ ನಾವು ದೇವಸ್ಥಾನದಲ್ಲಿ ನಮ್ಮದು ಪೂಜಾಕರ 5 ರೂಪಾಯಿ ಕೊಟ್ಟರೆ ಒಂದು ಕುಂಕುಮಾರ್ಚನೆ ಇತ್ತು, 10 ರೂಪಾಯಿ ಕೊಟ್ಟರೆ ನಮ್ಮ ಉಡಿ ಸೇವೆ ಎಲ್ಲ ಇತ್ತು. ಅಷ್ಟು ಚೀಪ್ನಲ್ಲಿ ಮಾಡಿರುವುದರಿಂದ ಮತ್ತು ಈ ನಮ್ಮ ಮಾರಿಕಾಂಬೆ ಏಷ್ಯಾದಲ್ಲಿ ಅತಿ ದೊಡ್ಡ ಜಾತ್ರೆ ಆಗಿರುವುದರಿಂದ ಇಲ್ಲಿ ಏಷ್ಯಾದಿಂದ ಹಿಡಿದು ಇಂಟರ್ನ್ಯಾಷನಲ್ ಈ ಫಾರಿನ್ ಕಂಟ್ರಿವರೆಗೂ ಜಾತ್ರೆ ಅಂದ ತಕ್ಷಣ ಬಂದು ತಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥ ದಿನಗಳನ್ನು ನೋಡಿದ್ದೇವೆ. ನಮ್ಮ ಟೈಮಿನಲ್ಲಿ ಸಾಧಾರಣ 20 ರಿಂದ 25 ಲಕ್ಷ ಜನ ಬಂದು ಈ ಜಾತ್ರೆಯನ್ನು ಸವಿದು ಹೋಗಿದ್ದಾರೆ ಎನ್ನುವಂಥ ಪ್ರತೀತಿ ಇದೆ. ಯಾಕಂದರೆ ನಮಗೆ ಒಂದು ಕಮಿಟಿಗೆ 2 ಜಾತ್ರೆಗಳು ಸಿಗ್ತದೆ, ಮತ್ತೊಂದು ಕಮಿಟಿಗೆ 3 ಜಾತ್ರೆಗಳು ಸಿಗ್ತದೆ. ನಮಗೆ 2 ಜಾತ್ರೆ ಮಾತ್ರ ನಮಗೆ ಸಿಕ್ಕೋದ್ರಿಂದ ನಾವು ಜಾತ್ರೆಯ ಟೈಮ್ನಲ್ಲಿ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವ ರೀತಿಯಲ್ಲಿ ಈ ಒಂದು ಟ್ರಸ್ಟಿ ಬಂದು ಒಳ್ಳೆಯದಾಗಿದೆ ಅನ್ನುವಂಥ ಭಾವನೆ ಬಿತ್ತುವ ರೀತಿಯಲ್ಲಿ ನಾವು ಕಾರ್ಯವನ್ನು ಮಾಡಿದ್ದೇವೆ. ಅದು ಖುಷಿ. ಸರ್, ಕೊನೆಯದಾಗಿ ತಮ್ಮ ನಿವೃತ್ತಿಯ ವಯಸ್ಸು, ಮನೆಯಲ್ಲಿ ಕೂರಬೇಕು ಈಗ, ಆದರೂ ಕೂಡ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಪ್ರಸ್ತುತವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕೊನೆಗಳಿಗೆ ಆ ಕಾರ್ಯಕ್ಷೇತ್ರಗಳನ್ನು ಯಾವ ರೀತಿ ಯೋಜನೆಗಳನ್ನ ಹಾಕಿಕೊಂಡಿದ್ದೀರಿ ಅಂತ? ದೈವದತ್ತವಾಗಿ ನನಗೆ ಏನಾಯ್ತಂದರೆ 14ರಲ್ಲಿ ನಾನು ರಿಟೈರ್ಡ್ ಆಗಬೇಕಾಯಿತು. ನಾನು KDCC ಬ್ಯಾಂಕ್ನಲ್ಲಿ ಇರೋದ್ರಿಂದ ನಾನು 2 ವರ್ಷ ಬೆಸ್ಟ್ ಅವಾರ್ಡ್ ತಗೊಂಡಿದ್ದೇನೆ. 3ನೇ ವರ್ಷ ನನ್ನ ಆ್ಯಕ್ಟಿವಿಟೀಸ್ ನೋಡಿ ಬನವಾಸಿ ಬ್ರ್ಯಾಂಚಿಗೆ ನನ್ನನ್ನು ಕಳಿಸಿದಾಗ ನಾನು ಅಲ್ಲಿ ಬೆಸ್ಟ್ ಬ್ರ್ಯಾಂಚನ್ನು ಎಲ್ಲ ಮಾಡಿದಾಗಿ ಕೂಡ ನನಗೆ ಬೆಸ್ಟ್ ಬ್ರ್ಯಾಂಚ್ ಸಿಗಲಿಲ್ಲ. ಇದರಿಂದಾಗಿ VRS ಅನ್ನು ಕೊಟ್ಟೆ. ನಾನು VRS ಕೊಟ್ಟಾಗ ನನಗೆ ಇಮಿಡಿಯೇಟ್ ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಬಂತು. ಇಂಥ ಒಂದು ಸಾಹಿತ್ಯಿಕವಾಗಿ ನಾನು ಇರೋದರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ 2 ಪೀರಿಯಡ್ನಲ್ಲಿ ನಾನು ಗ್ರಾಮೀಣ ಮಟ್ಟದಲ್ಲಿ 2 ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಕ್ಸಸ್ ಮಾಡಿದ್ದೀನಿ. ಒಂದು ವರ್ಗಾಸರ, ಮತ್ತೊಂದು ಮುಡುಗೇಸರ. ಅಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ 1,500 ಜನ ಕೂಡುವಂಥ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೆಲಸ ಮಾಡಿದ್ದೀನಿ. ನಾನು ರಿಟೈರ್ಡ್ ಆದ ಮರುದಿನಿಂದ ಒಂದು ದಿನವೂ ನಾನು ಫ್ರೀ ಆಗಲಿಲ್ಲ. ನನಗೆ ದೈವದತ್ತವಾಗಿ ಬಂದಂಥದ್ದು 2 ವರ್ಷ ಸಾಹಿತ್ಯ ಪರಿಷತ್ ಆದ ನಂತರ 3ನೇ ವರ್ಷ ನನಗೆ ಇಮಿಡಿಯೇಟ್ ಮಾರಿಕಾಂಬಾ ದೇವಸ್ಥಾನದ ಟ್ರಸ್ಟಿ ಅಂತ ಆಯಿತು. ಅಲ್ಲಿಯೂ ಕೂಡ 5 ವರ್ಷ ಸರ್ವಿಸ್ ಮಾಡಿದೆ. ಟ್ರಸ್ಟಿ ಮುಗಿಯೋದ್ರೊಳಗೆ ನಾನು ಲಯನ್ಸ್ ಕ್ಲಬ್ನ ಮೆಂಬರ್ ಆದೆ. ಆಗ ನನಗೆ ಈಗ ಲಯನ್ಸ್ ಕ್ಲಬ್ನ ಸೆಕ್ರೆಟರಿಯಾಗಿ ಸಾಧಾರಣ ಈಗಾಗಲೇ ಒಂದು 65ಕ್ಕಿಂತ ಹೆಚ್ಚು ನಾವು ಕಾರ್ಯವನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಿದ್ದೇವೆ. ಈಗೂ ಕೂಡ ಇವತ್ತು ನಾನು ನಮ್ಮ ಮೀಟಿಂಗ್ ಮುಗಿಸಿ ಇಲ್ಲಿ ಬಂದಿದ್ದೇನೆ. ನಮಗೆ ಜನೋಪಯೋಗಿಯಾದಂಥ ಕೆಲಸಗಳನ್ನು ಮಾಡುವುದರಲ್ಲಿ ಭಾಳ ಇಷ್ಟ. ನಾನು ನನ್ನ 1-2 ಉದಾಹರಣೆಗಳನ್ನು ಮಿನಿಸ್ಟರ್ ಟೈಮ್ನಲ್ಲಿ ಕೊಡೋದಂತಂದರೆ, ನಾನು ಒಂದು ಜಯವಂತರ PA ಇದ್ದಾಗ ಒಂದು ಬಡ 4 ವರ್ಷದ ಆಚಾರಿ ಹುಡುಗಿ ಹಾರ್ಟ್ ಇದ್ರ ಸಲುವಾಗಿ ಬಂದಿತ್ತು. ಆವಾಗ ನಾವು CM ಆಫೀಸಿಗೆ ಹೋದಾಗ 10,000 25,000 ಕೊಡ್ತಿದ್ರು. ಬಟ್ ಆದರೆ ವರ್ಷಗಟ್ಟಲೆ ಕಾಯಬೇಕಾಯಿತು. ಅದನ್ನು ನಾನು ನಮ್ಮ PS ಜಯವಂತವ್ರಿಗೆ ಹೇಳಿದಾಗ ನನಗೆ ಭಾಳ ಫೀಲ್ ಆಗಿ ಕಣ್ಣಲ್ಲಿ ನೀರು ಬಂತು. ಅವರು ಕೂಡ ಸಾಂತ್ವನ ಮಾಡಿ ಅವರಿಗೆ ಏನೇನು ಬೇಕು ಅಷ್ಟೆಲ್ಲ ಮಾಡಿ ಅವಳಿಗೆ ಹಾರ್ಟ್ ಆಪ್ರೇಷನ್ ಮಾಡಿ ಅವಳು ಬದುಕುವಂಥ ಸ್ಥಿತಿಯನ್ನು ತಂದುಕೊಡು. ಹೀಗಾಗಿ ಯಾರಿಗೆ ಅವಶ್ಯಕತೆ ಇದೆ ಅಲ್ಲಿ ಸ್ಪಂದಿಸುವಂಥ ಮನೋಭಾವನೆ ಇರೋದರಿಂದನೇ ನನಗೆ ಎಲ್ಲದರಲ್ಲೂ ದೇವರು ಇವತ್ತಿನವರೆಗೂ ಯಶಸ್ಸನ್ನು ನೀಡಿದ್ದಾನೆ. ಹಾಗಾಗಿ ಮನೆಯಲ್ಲಿ ಯಾಕೆ ಕೊಡುವುದಿಲ್ಲ ಅಂತಂದರೆ, ನಾವು ಕಾರ್ಯಚಟುವಟಿಕೆಯಲ್ಲಿ ಸದಾ ತೊಡಗಿಕೊಂಡ್ರೆ ವಯಸ್ಸಿನ ಯಾವುದೇ ನಮಗೆ ಅನುಭವವೇ ಆಗ್ತಾಯಿಲ್ಲ. ನನಗೆ ವಯಸ್ಸಾದಂಗೆ ಅನಿಸ್ತಾ ಇದೆ. ನೀವು ಹೇಳಿದಾಗೆ ನಾವು 20ರ ಒಂದು ಚಾಕಚಕ್ಯತೆ ನಮ್ಮ ಮನಸ್ಸಿನಲ್ಲಿ ಇದ್ದಾಗ ನಮಗೆ ದೇವರು ಇವತ್ತಿನವರೆಗೂ ಯಾವುದೇ ಒಂದು ಗುಳಿಗೆ ಇಲ್ಲದೆ ಒಳ್ಳೆಯ ರೀತಿಯಿಂದ ಜೀವನ ಮಾಡಿದ್ದಾನೆ ಅಂತಂದರೆ ಆ ದೇವರ ಒಂದು ಕೃಪೆ ನಮಗೆ ಬಿಟ್ಟು. ಇದಕ್ಕೂ ಪೂರ್ವದಲ್ಲಿ 1-2-3 ನನ್ನ ಕಾರ್ಯಕ್ರಮವನ್ನು ಹೇಳಬೇಕಂತಂದರೆ, ನಾನು ನನ್ನ ಮಲ್ಲಿಕಾರ್ಜುನ ದೇವರಿಗೆ ಒಂದು ಕವಚ ಮಾಡಿದ್ದೆ, ಪಂಚಲಿಂಗದು. ಅದನ್ನು ನಾನು ಒಂದು ವಾಟ್ಸಪ್ನಲ್ಲಿ ಒಂದು 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಆ ಜನರನ್ನು ಶೃಂಗೇರಿ ಜಗದ್ಗುರುಗಳ ಹತ್ರ ಕರ್ಕೊಂಡೋಗಿ ಅವರ ಮನಸ್ಸನ್ನು ಒಲಿಸಿ ಅದಕ್ಕೆ ಕವಚ ಮಾಡಿದೆ. ಅಲ್ಲಿಂದ ನನ್ನ ಶ್ರೇಯಸ್ಸು ಮತ್ತು ಹೆಚ್ಚಾಯಿತು. ಆನಂತರ ನನಗೆ ನಮ್ಮ ಗ್ರಾಮದೇವರು ಕಾನ್ಬೀರದಲ್ಲಿ ಒಂದು ಬೆಳ್ಳಿ ಬಾಗಿಲು ಮಾಡಬೇಕಂತ ಹೇಳಿ ಅದರ ಮುಂದಾಳತ್ವವನ್ನು ವಹಿಸಿ ಅಲ್ಲಿಂದ ಊರಿನ ಜನರಿಂದ 20 ಹಣ ಸಂಗ್ರಹಿಸಿ 20 kg ಬೆಳ್ಳಿ ತಂದು ಅದಕ್ಕೆ ಬೆಳ್ಳಿ ಕವಚ ಮಾಡಿದ ಶ್ರೇಯಸ್ಸಿಗೂ ಭಾಜನವಾದ. ಆನಂತರ ನಮ್ಮ ಊರಿನಲ್ಲಿ ಒಂದು ನಾಗರಕಟ್ಟೆ ಇತ್ತು ಹಳೆದಾದ್ದು. ಅದನ್ನು ಒಂದು ವಾಟ್ಸಪ್ನಲ್ಲಿಯೇ ಜನರಿಗೆ
ಪ್ರೇರಣೆ ಮಾಡಿ, ನಿಮ್ಮ ಪೂರ್ವಜರು ಇಲ್ಲೇ ಹುಟ್ಟಿ ಬೆಳೆದಿದ್ದಾರೆ, 10,000 ಕೊಟ್ಟು ನಿಮ್ಮ ಹೆಸರನ್ನು ಆ ಕಟ್ಟೆ ಮುಂದೆ ಬರೆದಿಡ್ತೇನೆ ಎನ್ನುವ ಒಂದು ಕಾನ್ಸೆಪ್ಟ್ ಮೇಲೆಗೆ 35 ಲಕ್ಷ ರೂಪಾಯಿಯನ್ನು ಒಂದು ವಾಟ್ಸಪ್ ಮೂಲಕ ನನ್ನ ಮತ್ತು ಮಗನ ಜಾಯಿಂಟ್ ಅಕೌಂಟ್ನಲ್ಲಿ ಅದನ್ನು ಕಲೆಕ್ಟ್ ಮಾಡಿ 35 ಲಕ್ಷ ರೂಪಾಯಿದ ನಾಗರಕಟ್ಟೆಯನ್ನು ನಿರ್ಮಾಣ ಮಾಡಿದ್ದೇನೆ. ಹೀಗಾಗಿ ಆ ದೇವರ ದಯದಿಂದ ನನಗೆ ಆ ದೇವರ ಕೆಲಸ ಮಾಡಿ, ಮತ್ತು ನಿನ್ನೆ ಕೂಡ ನಾನು ಪೆನ್ನಗುಂಡಮ್ಮಕ್ಕೆ ಹೋಗಿ ಬಂದೆ. ನಮ್ಮ ವೈಶ್ಯರ ಮೂಲದೇವಿಯಾದ ವಾಸವಿ ಕನಿಕಾ ಪರಮೇಶ್ವರಿಯ 90 ಅಡಿ ಪಂಚಲೋಹದಿಂದ ಮಾಡಿದ ವಿಶ್ವದಲ್ಲಿ ಅತಿ ದೊಡ್ಡದಾದಂಥ ಮೂರ್ತಿ, ಅದರ ದರ್ಶನ ಮಾಡಿ ನಿನ್ನೆ ತಾನೇ ನಾನು ಊರಿಗೆ ಬಂದಿದ್ದೇನೆ. ಹೀಗಾಗಿ ಆ ದೇವರ ಒಂದು ಅನುಗ್ರಹ ಇದ್ದರೆ, ನಮ್ಮ ಭಾವನೆ ಸ್ವಚ್ಛವಾಗಿದ್ದರೆ ನಾವೆಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವುದು ನನಗೆ ಕಂಡು ಬಂದ ಜೀವನದಲ್ಲಿ. ಸರ್, ಈಗಾಗಲೇ ತಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅದರ ಜೊತೆಗೆ ನಮ್ಮ ಲೋಕಧ್ವನಿಯ ಹೆಮ್ಮೆಯ ಸಾಧಕರ ಪ್ರಶಸ್ತಿ ಕೂಡ ತಮಗೆ ಈಗಾಗಲೇ ಸಂದಿದೆ. ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ತಾವು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದೀರಿ. ಸೊ ಈಗೇನು ಹೇಳ್ತೀರಾ? ಒಂದು ಸರ್, ನಾನು ಹೈಸ್ಕೂಲಿನಿಂದ ಇಲ್ಲಿವರೆಗೆ ನನಗೆ ಬಂದ ಒಂದು ಸರ್ಟಿಫಿಕೇಟ್ಗಳು 1,000 ಆಗಿರ್ಬೋದು. ನಾನು ಪಡೆದ ಒಂದು ಪ್ರಶಸ್ತಿಗಳು 100 ಇದೆ. ನನಗೆ ಸನ್ಮಾನಗಳು ನನ್ನ ಸಮಾಜದಲ್ಲಿಯೂ ಹಾಗೂ ಹೊರ ನಾಡಿನಲ್ಲಿಯೂ ಸನ್ಮಾನ ಮಾಡಿದ್ದಾರೆ. ಮತ್ತು ನಾನು ಆಕಾಶವಾಣಿ ಧಾರವಾಡ, ಆಕಾಶವಾಣಿ ಕಾರವಾರ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ಹಾಗಾಗಿ ನನ್ನ ಸಾಧನೆಯನ್ನು ಕಂಡು ಲೋಕಧ್ವನಿ ಈ ರೀತಿ ನನಗೆ ಸಾಧಕರ ಸಾಲಿನಲ್ಲಿ ಸೇರಿಸಿದೆ ಅಂದಾಗ ಅತ್ಯುತ್ಸಾಹವಾಯಿತು. ನನಗೆ ಮೇಡಮ್ ಅವರು ಫೋನ್ ಮಾಡಿ ನಿಮ್ಮದೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ ನನಗೆ ನಾನೇ ಮರೆಮಾಚಿ ಹೋಗ್ಬಿಟ್ಟೆ. ಯಾಕಂತಂದರೆ ಲೋಕಧ್ವನಿ ಸ್ಟಾರ್ಟಿಂದ ಇಲ್ಲಿವರೆಗೂ ನನಗೆ ಅದರ ಪತ್ರಿಕೆ ಯಾವಾಗಲೂ ಬರ್ತಿತ್ತು. ಲೋಕಧ್ವನಿಯ ಬಗ್ಗೆ ನಾವು ಅನವಟ್ಟಿ ಇದ್ದಾಗನಿಂದ ನನಗೆ ನನ್ನ ಆರ್ಟಿಕಲ್ಲು ಲೋಕಧ್ವನಿ ಮತ್ತು ಮುನ್ನಡೆ ಪತ್ರಿಕೆಗಳಲ್ಲಿ ಆಗಾಗ ನನ್ನ ಕವನಗಳು ಬಿತ್ತರ ಮಾಡಿದ್ದಾರೆ. ಹಾಗಾಗಿ ಆ ಲೋಕಧ್ವನಿಯ ಒಂದು ಸಾಧಕರ ಲೀಸ್ಟ್ನಲ್ಲಿ ನಾನು ಸೇರಿತ್ತೇನಂತಂದರೆ ಅದು ಆ ಮಾರಿಕಾಂಬೆಯ ಆಶೀರ್ವಾದ ಬಿಟ್ಟರು ಮತ್ತೇನೂ ಅಲ್ಲ. ಈ ಒಂದು ಸಾಧನೆಯನ್ನು ಲೋಕಧ್ವನಿ ಬಹಳ ರೀತಿಯಿಂದ, ಅಂದರೆ ಲೋಕದ ಧ್ವನಿಯಾಗಿ ಲೋಕಧ್ವನಿ ಕೆಲಸ ಮಾಡ್ತಾಯಿದೆ ಅಂದಾಗ ಇದನ್ನು ನಾವು ಎಷ್ಟೋ ಪತ್ರಿಕೆಯಲ್ಲಿ ನೋಡ್ತೀವಿ, ದಿನ ವಾಟ್ಸಪ್ನಲ್ಲೇ ಅದನ್ನು ಬಿತ್ತರಿಸಿ ನೋಡ್ತೀವಿ. ಬೆಂಗಳೂರು, ಫಾರಿನ್ ಕಂಟ್ರಿಗಳಲ್ಲಿ ಕೂಡ ಲೋಕಧ್ವನಿಯನ್ನು ನೋಡುವ ಜನ ಭಾಳ ಇದ್ದಾರೆ. ಹಾಗಾಗಿ ಲೋಕಧ್ವನಿ ಮತ್ತು ಈಗ ಕಳೆದ 3 ವರ್ಷ ವಿಶ್ವೇಶ್ವರ ಭಟ್ ಅವರು ಲೋಕಧ್ವನಿಯ ಸಂಪಾದಕತ್ವವನ್ನು ತೆಗೆದುಕೊಂಡಾಗ ಕೆಲವರಿಗೆ ಇದು ಏನು ಅಂತ ಅನಿಸ್ತು. ಆದರೆ ಅವರು ವಿಶ್ವಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಲೋಕಧ್ವನಿಯನ್ನು ಪಸರಿಸಿದ್ದೇನೆಂದರೆ ತಪ್ಪಾಗಲಾರದು. ಅಂಥ ಒಂದು ಸಾಧಕ ಸಾಲಿನಲ್ಲಿ ನಾನು ಬರ್ತಾನಂತಂದರೆ ಅದು ಮಾರಿಕಾಂಬೆಗೆ ಅದು ನನ್ನ ಪ್ರಶಸ್ತಿ ಸಲ್ಲಬೇಕಾದ್ದು ಅಂತ ಹೇಳಿ, ನೀವು ಇಷ್ಟು ಪ್ರೀತಿಯಿಂದ ನನಗೆ ಬಂದು ಒಂದು ಇಂಟರ್ವ್ಯೂ ಮಾಡೋದಕ್ಕಾಗಿ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಕೃತಜ್ಞತೆಯಿಂದ ನಾನು ನನ್ನ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಸುದೀರ್ಘವಾಗಿ ಮಾತನಾಡಿದ್ದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಇದಿಷ್ಟು ಸಾಹಿತಿ ಮನೋಹರ ಮಲ್ಮಣಿಯವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.